ಯೇಸುವೆ ನಿಮಗೆ ಸ್ತೋತ್ರವಾಗಲಿ, ಯೇಸುವೆ ನಿಮಗೆ ಸ್ತೋತ್ರವಾಗಲಿ. ಸ್ವಾಮಿ, ದಿವಸ ನಿನ್ನ ಸನ್ನಿಧಾನದಲ್ಲಿ ಕಾಣಂತ ಒಂದು ಕೃಪೆ ನೀವು ನಮಗೆ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಸನ್ನಿಧಾನಕ್ಕೆ ನಾವು ಕೂಡಿ ಸೇರಂತ ಒಂದು ಕೃಪೆ ನಮ್ಮ ತಲೆ ಮೇಲೆ ನೀವು ಇಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆಯಲ್ಲಿ ನೀವು ಇರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಪತ್ತು ವಿಪತ್ತು ನಡ ಹೋರಾಟ ನಡ ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರುಗಳಲ್ಲಿ ಸ್ವಾಮಿ ನೀವು ನಮ್ಮ ಜೊತೆಲಿ ಇದ್ದು ಸ್ವಾಮಿ ಎಲ್ಲವನ್ನು ದಾಟಿಸಿ ನಮ್ಮನ್ನು ಈ ದಿನದಲ್ಲಿ ನಮ್ಮನ್ನು ನಿನ್ನ ಸನ್ನಿಧಾನದಲ್ಲಿ ಕಾಣಂತ ಒಂದು ಕೃಪೆ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ. ಎಲ್ಲ ಮಾಡಂತ ಒಂದೊಂದು ಉಪಕಾರಕ್ಕಾಗಿ ನೀವು ನಮ್ಮ ಜೊತೆಲಿದ್ದು ಎಲ್ಲ ಸ್ಥಳಗಳಲ್ಲಿ ನಮ್ಮನ್ನು ಕಾವಲಿಟ್ಟು ಕಾಯ್ದುಕೊಂಡು ನಿನ್ನ ದೇವತರು ದಂಡೆಗಳು ನಮ್ಮ ಜೊತೆಲಿ ಇಳಿಸಿ ಯೇಸು ಸ್ವಾಮಿ ಯಾವ ಶತ್ರು ಶಕ್ತಿಗಳು ನಮ್ಮನ್ನು ಮುಟ್ಟುದರಂಗೆ, ಯಾವ ವೈರಸ್ಗಳು ನಮ್ಮನ್ನು ಮುಟ್ಟುದರಂಗೆ, ನಿನ್ನ ಸುತ್ತಂತ ಮಕ್ಕಳು ಯಾವ ಮಕ್ಕಳುಗಳನ್ನು ಮುಟ್ಟುದರಂಗೆ ಕಾಪಾಡಿಕೊಂಡು ಬಂದಂತ ಈ ದಿವಸವರೆಗೂ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹೌದು, ನಿನ್ನ ಸನ್ನಿಧಾನದಲ್ಲಿ ಸೇರದು ಒಂದು ಭಾಗ್ಯವಾದಂತದ್ದು ಸ್ವಾಮಿ. ನಮ್ಮಿಂದ ನಾವು ಸೇರಕ್ ಸಾಧ್ಯವಿಲ್ಲ. ನೀವಾಗಿ ನಮ್ಮನ್ನು ನಿಮ್ಮ ಜೊತೆಯಲ್ಲಿ ಸೇರಿಸಿಕೊಂಡು ಯೇಸು ಸ್ವಾಮಿ ನಮ್ಮನ್ನು ಬೆಳೆಸುತ್ತಾ ಇರಂತ ನಿನ್ನ ಕೃಪೆ ಹಸ್ತಕ್ಕಾಗಿ ನಿಮಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಸಲ್ಲಿಸುತ್ತೇನೆ. ಈ ವಿಡಿಯೋ ನೋಡುತ್ತಾ ಒಂದೊಂದು ಮಕ್ಕಳುಗಳನ್ನು ಆಶೀರ್ವದಿಸಬೇಕಂತ ಬೇಡುತ್ತೇನೆ. ಅವ್ರ ಕುಟುಂಬಗಳು ನೀನು ಆಶೀರ್ವದಿಸಬೇಕಂತ ಬೇಡುತ್ತೇನೆ. ಆ ಕುಟುಂಬದಲ್ಲಿರಂತ ಆರ್ಥಿಕ ಸಮಸ್ಯೆಗಳು ಏನೇ ಇದ್ರು ಅದನ್ನ ಬಯಲಿಸಬೇಕಂತ ಬೇಡುತ್ತೇನೆ. ಅದು ಹೋಗ್ಲಾಡಿಸಬೇಕು. ಎಲ್ಲ ಒಂದು ಆಶೀರ್ವಾದಂತ ಒಂದು ಕುಟುಂಬದಲ್ಲಿ ಬೆಳೆಸಬೇಕಂತ ಬೇಡುತ್ತೇನೆ ಸ್ವಾಮಿ. ಆ ಕುಟುಂಬದಲ್ಲಿರಂತ ಯಾವ ರೋಗಗಳು ಇಲ್ದರಂಗೆ ಅವ್ರನ್ನ ಕಾಯ್ದುಕೊಳ್ಬೇಕಂತ ಬೇಡುತ್ತೇನೆ. ಒಬ್ಬೊಬ್ರ ಜೊತೆಲಿ ನೀನು ಇರ್ಬೇಕಂತ ಬೇಡುತ್ತೇನೆ. ಒಬ್ಬೊಬ್ಬರಲ್ಲಿ ಒಂದು ಜೀವ ಬೆಳಕನ್ನು ನೀನು ತರಬೇಕಂತ ಬೇಡುತ್ತೇನೆ ಸ್ವಾಮಿ. ಬೆಳಗಿನ ಒಂದು ಬೆಳಕು ಯೇಸುವಿನ ಬೆಳಕು ಪ್ರಕಾಶಿಸಂತದ್ದು ಕುಟುಂಬದಲ್ಲಿ ಒಂದೊಂದು ಹೃದಯದಲ್ಲಿ ಜೀವಿಸಬೇಕಂತ ಸ್ತುತಿ ಘನ ಮಹಿಮೆ ನಿಮಗೆ ಸಲ್ಲಿಸುತ್ತೇನೆ. ಯೇಸುವಿನ ಹೆಸರಿಂದ ಬಿಡುತ್ತೇನೆ ತನ್ನ ತಂದೆಯೇ, ಆಮೆನ್. ಈಗ ಎಲ್ಲರೂ ಸೇರಿ ಒಂದು ಹಾಡನ್ನು ಹಾಡೋಣ. ಕನ್ನಡ ಹಾಡು. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ಮೇಲೆತ್ತಲು ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ನಿನ್ನ ಮೇಲೆತ್ತಲು ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ಯೇಸುವೇ 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 ನಂದೇವರೇ. ಯೇಸುವೇ 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 ನಂದೇವರೇ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. Amen. Hallelujah. Hallelujah. ನೀ ಬರುವ ಕಾಲವು ಬಹು ಸಮೀಪವೇ, ನಿನ್ಮುಖವ ನೋಡಬೇಕು ನನ್ನೇಸುವೆ. ನಿನ್ ಚಿತ್ತ ಮಾಡಬೇಕು, ನಿನಗಾಗಿ ಜೀವಿಸಬೇಕು. ನನ್ನನ್ನೇ ತರುವೆನು ರೂಪಿಸು ನೀ. ನಿನ್ ಸೇವೆ ಮಾಡಬೇಕು ನನ್ನೇಸುವೆ.
ಸೇವೆ ಮಾಡಬೇಕು. ನನ್ನೇಸುವೆ ಯೇಸುವೆ 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 ನನ್ ದೇವರೇ ಯೇಸುವೆ 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 ನನ್ ದೇವರೇ ನಿನ್ನ ನಂಬಿ ಬಂದೆ ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ನೀವು ಮಾಡಂತ ಒಂದೊಂದು ಅದ್ಭುತವಾದಂಥ ಕಾರ್ಯಗಳು ನಮ್ಮ ಜೊತೆಗೆ ನಡೆಸಬೇಕಂತ ಬೇಡುತ್ತೇನೆ ಸ್ವಾಮಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸು ಸ್ವಾಮಿ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಇಲ್ಲಿವರೆಗೂ ನಮ್ಮ ಕಾಯ್ದಿದ್ದೆ. ಸ್ತೋತ್ರ. ಒಡೆದು ಹೋದ ಜೀವಿತವ ಮೇಲಕ್ಕೆತ್ತಿದೆ, ಉನ್ನತದಲ್ಲಿ ಮೇಲಕ್ಕೆ ಎತ್ತಿ ಮಹಿಮೆ ಪಡಿಸಿದೆ. ನೀ ಮಾತ್ರ ಹೆಚ್ಚಬೇಕು ನನ್ ಬಾಳಲ್ಲಿ, ನನ್ನ ಸೆನಿತಾನೆ ನನ್ನೇಸುವೆ, ನನ್ನ ಸೆನಿತಾನೆ ನನ್ನೇಸುವೆ, ನನ್ನ ಸೆನಿತಾನೆ ನನ್ನೇಸುವೆ. ಯೇಸುವೆ 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 ನನ್ ದೇವರೇ ಯೇಸುವೆ 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 ನನ್ ದೇವರೇ ನಿನ್ನ ನಂಬಿ ಬಂದೆ ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿವಸ ನಮ್ಮನ್ನು ಅವರ ಸನ್ನಿಧಾನದಲ್ಲಿ ಕಾಣುತ್ತ ಒಂದು ಕೃಪೆ ದಯಪಾಲಿಸಿದ್ದಕ್ಕಾಗಿ ನಾನು ಕೃತಜ್ಞತೆ ವಂದನೆ ಸಲ್ಲಿಸುತ್ತೇನೆ. ಬಹುಶಃ ಬರೋ ತಿಂಗಳಿಂದ ಎಲ್ಲ ಭಾನುವಾರಗಳು ತೆಗೆಯಲ್ಪಡುತ್ತದೆ ಅಂತ ನಾನು ನೆನೆಸ್ತೀನಿ. ಯಾಕೆಂದ್ರೆ ಅವರು ಈ ತಿಂಗಳು ಕೊನೆಯವರೆಗೆ ಬಂದು ಕರ್ಫ್ಯೂ ಅಂತ ಹೇಳಿದ್ರು. ಆದರೆ ಬರೋ ತಿಂಗಳು ಏನ್ ಮಾಡ್ತಾರೆ ನೋಡೋಣ. ಎಲ್ಲ ದೇವ್ರ ಕೈಲಿದೆ. ಆದರೆ ಆಲಯಗಳು ತೆಗೆದ್ರೆ ತುಂಬಾ ಸಂತೋಷ ಆಗುತ್ತದೆ. ದೇವ ಆಲಯಕ್ಕೆ ನಾವು ಹೋಗಿ ಸ್ತುತಿಸಿ ಆರಾಧಿಸಂತ ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಅದರಿಂದ ದೇವ್ರ ಮಕ್ಕಳೇ, ದೇವ್ರು ಕೊಟ್ಟ ಈ ದಿವಸವರೆಗೂ ಅವ್ರ ಕೃಪೆಯಿಂದ ನಮ್ಮನ್ನು ಕಾಪಾಡಿ ನಮ್ಮ ನಡೆಸಿಕೊಂಡು ಬಂದಿದ್ದಾರೆ. ಅನೇಕ ಸ್ಥಳಗಳಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ಸ್ಥಳಗಳೆಲ್ಲ ತುಂಬಾ ಹೋರಾಟದಲ್ಲೂ ಕಷ್ಟದಲ್ಲೂ ಎಲ್ಲ ಒಂದು ವೈರಸ್ ಅಟ್ಯಾಕ್ ಆಗಿರೋದು ಜನಗಳು ನಾವು ನೋಡ್ತಿದ್ದೀವಿ. ಆದರೆ ಆತನ ಸುಸಿಸಂತ ಮಕ್ಕಳು, ಆತನ ಆರಾಧಿಸಂತ ಮಕ್ಕಳು ದೇವರು ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ. ಅವ್ರನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಅದರಿಂದ ಈಗಲ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಒಂದು 15-20 ನಿಮಿಷದಲ್ಲಿ ನಾನು ನಿಲ್ಲಿಸ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಅದ್ರ ಮೇಲೆ ತಗೊಂಡೋಗ್ಬಾರ್ದಂತ. ಯಾಕಂದ್ರೆ ನಾವು ಒಂದು ಎಲ್ಲಾ ಕಡೆ ನಾನು ಪಾಸ್ಟರ್ಸ್ ಮೀಟಿಂಗು, ಆ ಮೀಟಿಂಗು, ಸುಮಾರು ಫಾಸ್ಟಿಂಗ್ ಮೀಟಿಂಗ್ ಎಲ್ಲ ಹೋಗುವಾಗ 4 ಅವರ್ 5 ಅವರ್ ನಡೆಸಿ 2 ಅವರ್ 3 ಅವರ್ ನಡೆಸಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ನಾವು ಒಂದು ಶಾರ್ಟ್ ಮೆಸೇಜ್ ತರಬೇಕು, 10 ನಿಮಿಷ 15 ನಿಮಿಷ 20 ನಿಮಿಷ ಅಂತ. ಅದಕ್ಕಾಗಿ ನಾನು ಎಲ್ಲಿವರೆಗೂ ನಾನು 15-20 ನಿಮಿಷ ಆಗುತ್ತದೆ ನಿಲ್ಲಿಸಿ ನಂತರ ನಾನು ಆರಂಭಿಸಬೇಕಾದ್ರೆ ಬರವಾರದಿಂದ ನಾನು ಆರಂಭಿಸ್ತೇನೆ. ದೇವ್ರ ಚಿತ್ತವಾದ್ರೆ ಬರವಾರ ಎಲ್ಲ ಆಲಯಗಳು ತೆಗೆದ್ರೆ ನಾವು ಆಲಯಕ್ಕೆ ಹೋಗ್ಬೇಕಾಗುತ್ತದೆ. ಅದರಿಂದ ದೇವ್ರ ಕೈಲಿದೆ. ದೇವ್ರ ತೀರ್ಮಾನ ಏನಿದೆ, ದೇವ್ರ ಪ್ಲಾನ್ ಏನಿದೆಯೋ ಎಲ್ಲ ಆತನ ಕೈಲಿದೆ. ಅದಕ್ಕಾಗಿ ನಾನು ದೇವರ ಸ್ತೋತ್ರ ಸಲ್ಲಿಸುತ್ತೇನೆ. ಓದಿ ನೋಡಿರಿ, 1 ಸ್ವಾಮಿಲ ಪುಸ್ತಕ 16:7 ವಾಕ್ಯ ಓದ್ರಿ. ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ನೀನು ದೇವರು
ಆ ದೇಶದಲ್ಲಿ ಸೌಲ್ ಒಬ್ಬನು ಮನುಷ್ಯನು ರಾಜನಾಗಿ ದೇವರು ಆ ದೇಶದಲ್ಲಿ ಮಾಡುವಾಗ ಅವನ ಅದೇ ವಾಕ್ಯನ ಓದಿ, ಅದೇ ವಾಕ್ಯದಲ್ಲಿ ಒಂದನೇ ವಾಕ್ಯ ಓದಿ, ಒಂದನೇ ವಾಕ್ಯ ಮೊದಲನೇದು. ಆದರೆ ಅವನು ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. 16:1. ಯೆಹೋವನು ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅರಸನಾಗಿ ಇರಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ. ಅಯೋಗ್ಯನಂತ ತಳ್ಳಿಬಿಟ್ಟಿದ್ದೀನಿ. ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸಿರುವಿ. ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಈಶನ ಬಳಿಗೆ ಈಶನ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಈಶನ ಮನೆಗೆ ನೀನು ಹೊರಟೋಗಿ ಆ ಮನೆಯಲ್ಲಿ ಸಾಕು. ಆ ಮನೆಯಲ್ಲಿ ಗಂಡು ಮಕ್ಕಳುಗಳಿದ್ದಾರೆ, ಅಲ್ಲಿ ಒಬ್ಬನನ್ನು ನಾನು ರಾಜನಾಗಿ ಮಾಡುತ್ತೇನೆ ದೇವರು ಹೇಳಿದ್ರು. ಅದೇನೆ ಅವರು ಸ್ವಾಮಿಯಲ್ಲೂ ಒಬ್ಬ ದೊಡ್ಡ ತೀರ್ಘದರ್ಶಿ, ಅವರು ಪ್ರವಾದಿ, ದೇವರಿಂದ ಅಭಿಷೇಕ ಪಟ್ಟ ಒಬ್ಬ ಮನುಷ್ಯ, ಒಂದು ಯಾಜಕನಾಗಿದ್ದಾರೆ. ಆ ಸ್ವಾಮಿಯಲ್ಲಿಗೆ ದೇವರು ಹೇಳಿದ್ರು, ಈ ಸೌಲನ್ನು ಅವನ ಅರಸತನದಿಂದ ಅವನ ನೀಗಿಸ್ಬಿಟ್ಟಿದ್ದೀನಿ, ಅವನ ತಳ್ಳಿಬಿಟ್ಟಿದ್ದೀನಿ. ಅವನಿಗೆ ನಾನು ಇಷ್ಟವಾದಂತ ಕಾರ್ಯಗಳು, ಅವನ ಅನಿಷ್ಟವಾದಂತ ಕಾರ್ಯಗಳು ಮಾಡದೆ ಅವನಿಷ್ಟಕ್ಕೆ ಕಾರ್ಯಗಳು ಮಾಡಿ ನನ್ನ ಹೇಳಿದ ಮಾತನ್ನು ತಕ್ಕಂಗೆ ನಡಿದೆ ಅವನು ಅಪಾತ್ರ ಆಗ್ಬಿಟ್ಟಿದ್ದಾನೆ. ಆದ್ರಿಂದ ಈಗ ನಾನು ಹೊಸ ಅರಸನ್ನು ನಾನು ನೇಮಿಸಕ್ಕೆ ಹೋಗ್ತೀನಿ. ಆ ಈಶ ಮನೆಗೆ ಹೋಗಿ ಆ ಮನೆಯಲ್ಲಿ ನಾನು ಗಂಡು ಮಕ್ಕಳಿದ್ದಾರೆ, ಆ ಗಂಡು ಮಕ್ಕಳಲ್ಲಿ ನಾನು ಒಬ್ಬರನ್ನು ನಾನು ದೇವರ ಅಭಿಷೇಕದಿಂದ ತುಂಬಿಸಿ ಈ ದೇಶದಲ್ಲಿ ಈ ಇಸ್ರೇಲ್ ದೇಶಕ್ಕೆ ನಾನು ಅರಸನಾಗಿ ಮಾಡಕ್ ಹೋಗ್ತೀನಿ ಅಂತ ದೇವರು ಹೇಳಿದ್ರು. ಆಗ 7ನೇ ವಾಕ್ಯದಲ್ಲಿ ದೇವರು ಏನ್ ಹೇಳ್ತಾರೆ ಓದ್ ನೋಡಿ. 16:7 ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೋಡಬೇಡ. ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ನಾನು ಅವ್ರ ಮನೆಗಳಲ್ಲಿ 8 ಜನ ಗಂಡು ಮಕ್ಕಳು, ಅದರಲ್ಲಿ ಒಬ್ಬನ ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಯೆಹೋವನು ಮನುಷ್ಯನ ರೂಪ ನೋಡೋದಿಲ್ಲ, ಮಖವನ್ನು ನೋಡೋದಿಲ್ಲ. ನೀನು ಮಖ ನೋಡುತ್ತೀಯ, ಆದ್ರೆ ಯೆಹೋವನಾದಂತ ದೇವರು ನಾನು ಅವನ ಹೃದಯವನ್ನು ನೋಡುತ್ತೇನೆ. ಇಲ್ಲಿ ನಾನು ಸತ್ಯನು ಇಲ್ಲಿ ಆರಂಭ ಮಾಡ್ತೀನಿ ನೋಡಿ. ದೇವರು ಮನುಷ್ಯನ ರೂಪ ನೋಡೋದಿಲ್ಲ, ಆದ್ರೆ ಸ್ವಾಮಿಯಲು ದೊಡ್ಡ ದೇವರದ ಅಭಿಷೇಕ ಪಟ್ಟ ಒಂದು ಪ್ರವಾದಿ. ಅವರು ಏನು ಅವ್ರಿಗೆ ಗೊತ್ತಿದ್ದು ದೇವ್ರು ಹೇಳಿದ್ರು ಅವನ ಒಬ್ಬ ಗಂಡು ಮಗುನ ನಾನು ಅಭಿಷೇಕ ಮಾಡುತ್ತೇನೆ, ಅವನ ಅರಸನ್ನು ಮಾಡುತ್ತೇನೆ ಅಂತ. ಆದ್ರೆ ಇವರು ಓದಿದ ತಕ್ಷಣ ಮನೆಯಲ್ಲಿ ಅವ್ರು ನೋಡುವಾಗ ಅವನಿಗೆ ಹಿರಿಯ ಮಗ ಬರುವಾಗ ಅವನು ಎತ್ತರವಾಗಿ ಒಂದು ಪರ್ಸನಾಲಿಟಿಯಾಗಿ ನೋಡಕ್ಕೆ ಚಂದವಾಗಿ ಈ ರೀತಿ ಇದ್ದ. ಚಂದವಾಗಿರೋದು ನೋಡಿ ಮಖವನ್ನು ನೋಡಿ ಅವನ ಕರೆದು ಅಭಿಷೇಕ ಮಾಡಕ್ಕೆ ಹೋಗ್ಬಿಟ್ಟಿದ್ದಾನೆ. ಬಾನಿಯನ್ನ ದೇವರು ಹಾರಿಸ್ಕೊಂಡಿದ್ದಾರೆ, ನೀನು ಮನೆಗೆ ದೊಡ್ಡ ಮಗ, ನಿನ್ನನ್ನು ದೇವರು ಹಾರಿಸ್ಕೊಂಡಿದ್ದಾರೆ, ಬಾ ನಿನ್ನನ್ನು ಅಭಿಷೇಕ ಮಾಡುತ್ತೇನೆ, ನೀನು ಇನ್ನು ಮುಂದಕ್ಕೆ ಹರ್ಸನಾಗ್ತೀಯ ಅಂತ. ಆಗ ದೇವರು ಹೇಳಿದ್ರು, ಇವನು ನಾನು ಹಾರಿಸ್ಕೊಂಡಿಲ್ಲ, ಇವನು ನಾನು ತಳ್ಳಿದ್ದೇನೆ. ಅವಾಗ ಅವನಿಗೆ ಆಶ್ಚರ್ಯ ಆಯ್ತು. ನೋಡಿ, ಒಂದು ಪ್ರವಾದಿಯಾಗಿ ಇದ್ರೂ ಅವನಿಗೆ ಗೊತ್ತಿಲ್ಲ. ಅವನು ಮಖವನ್ನು ನೋಡುತ್ತಾನೆ, ಅಲಂಕಾರವನ್ನು ನೋಡುತ್ತಾನೆ, ಪರ್ಸನಾಲಿಟಿನ ನೋಡುತ್ತಾನೆ, ಸೂಟ್ ಬುಟ್ಟು ನೋಡುತ್ತಾನೆ, ಹೈಟ್ ನೋಡುತ್ತಾನೆ, ಇಂಗ್ಲಿಷ್ ವಿದ್ಯಾ ಓದು ಬರವನ್ನು ನೋಡುತ್ತಾನೆ, ಒಳ್ಳೆ ಸ್ವಚ್ಛವಾಗಿ ಮಾತನ್ನು ನೋಡುತ್ತಾನೆ, ಒಳ್ಳೆ ಜ್ಞಾನದಿಂದ ಮಾತಾಡೋದು ನೋಡುತ್ತಾನೆ. ಇದು ನೋಡಿ ಮಾತ್ರಕ್ಕೆ ದೇವರು ಅವನ ಇಷ್ಟಪಟ್ಟಿಲ್ಲ. ಯಾಕೆಂದ್ರೆ ಅವನು ಮಖವನ್ನು ನೋಡುತ್ತಾನೆ, ಅವನು ಮಾಡುತ್ತ ಕೈಯಲ್ಲಿ ನಡೆಯುವಂತ ಆಕ್ಟಿವಿಟೀಸ್ ನೋಡುತ್ತಾನೆ, ಅವನ ಹೈಟ್ ನೋಡುತ್ತಾನೆ, ಅವನ ವೆಯ್ಟ್ ನೋಡುತ್ತಾನೆ. ಇದು ದೇವರು ಅವನ ಮಖವನ್ನು ನೋಡೋರಲ್ಲ, ಹೃದಯವನ್ನು ನೋಡುತ್ತವರಾಗಿದ್ದಾರೆ, ಆತ್ಮನ ನೋಡೋರಾಗಿದ್ದಾರೆ. ಅವನು ಬೆಳ್ಳಿಗಾಗಿರು, ಅವನ ಶರೀರದಲ್ಲಿ ಕರ್ರಾಗಿರು, ಸಣ್ಣಗಿರು, ಕುಳ್ಳನಾಗಿರು, ಕಡ್ಡಿನಾಗಿ ಕರ್ವಾಡ ಹತ್ರ ಕಡ್ಡಿ ತರನಾಗಿರು, ದಪ್ಪನಾಗಿರು, ಎತ್ತರವಾಗಿರು, ಅದೆಲ್ಲ ದೇವರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ದೇವರು ತನ್ನ ಆತ್ಮನ ನೋಡುತ್ತಾರೆ, ಒಳ್ಳೆ ಹೃದಯವನ್ನು ನೋಡುತ್ತಾರೆ. ಆ ಹೃದಯವನ್ನು ನೋಡಿನೇ ದೇವರು ಕೆಲಸ ಮಾಡುತ್ತಾರೆ ಹೊರತು ಮನುಷ್ಯನ ರೂಪ ನೋಡಿ, ಮನುಷ್ಯನ ನಾಲೆಜ್ ನೋಡಿ ದೇವರು ಯೂಸ್ ಮಾಡಲ್ಲ.
ನಾವು ಮಾನಸಿಕವಾದಂತ ಹಾಕಂತ ಎಲ್ಲ ಲೆಕ್ಕಾಚಾರಗಳು ಎಲ್ಲ ಒಂದ್ ದಿವಸ ಕೆಳ ಬಿದ್ದೋಗುತ್ತೆ. ಇವರು ನಮಗೆ ಆಗುತ್ತಾರೆ, ಇವರು ತುಂಬಾ ವಿದ್ಯಾವಂತನು, ಇವನು ಜ್ಞಾನವಂತನು, ಇವನಿಗೆ ಒಳ್ಳೆ ಓದು ಬರ ಇದೆ, 3 ಭಾಷೆ ಬರುತ್ತೆ, ಇವನ್ಗೆ 5 ಭಾಷೆ ಬರ್ತದೆ, ಇವನ್ಗೆ 6 ಭಾಷೆ ಬರ್ತದೆ, ಎಲ್ಲ ಹೋದ್ರು ಯಾವ ದೇಶಕ್ಕೆ ಹೋದ್ರು ಯಾವ ಮೂಲೆಗೆ ಹೋದ್ರು ಜಯಿಸ್ಕೊಂಡು ಬರ್ತಾನೆ ಅಂತ ನಾವು ಮಾನಸಿಕವಾದಂತ ಲೆಕ್ಕಗಳು ಹಾಕುತ್ತೇವೆ. ಆದ್ರೆ ದೇವರ ಲೆಕ್ಕದಲ್ಲಿ ಡಿಫ್ರೆಂಟ್ ಆಗಿದೆ. ದೇವ್ರ ಲೆಕ್ಕನೇ ಬೇರೆ ಆಗಿದೆ. ಅವನಿಗೆ 3 ಭಾಷೆ ಬರ್ದು ಹೋದ್ರು, ಅವ್ನು 4 ಭಾಷೆ ಬರ್ದು ಹೋದ್ರು, ಅವ್ನು ಸೂಟ್ ಬೂಟ್ ಹಾಕ್ತೇ ಹೋದ್ರು, ಅವನು ಒಂದೇ ಒಂದು ಪ್ಯಾಂಟ್ ಶರ್ಟ್ ಇದ್ರು ಅವನು ಹೃದಯವನ್ನು ನೋಡ್ತಾನೆ. ದೇವರು ತನ್ನ ಆತ್ಮದಲ್ಲಿ ದೇವರಿಗೆ ಯಾವ ರೀತಿ ಸ್ಥಳವನ್ನು ಕೊಟ್ಟಿದ್ದಾರೆ ಅದು ನೋಡ್ತಾರೆ. ದೇವರ ಮೇಲೆ ಏನ್ ತೀರ್ಮಾನ ಇಟ್ಟಿದ್ದಾನೆ ಅದು ನೋಡ್ತಾರೆ. ದೇವರನ್ನ ಹೆಂಗೆ ಆರಾಧಿಸ್ತಾನೆ ಅದು ನೋಡ್ತಾನೆ. ದೇವರಿಗೆ ಎಂತ ಒಂದು ಸ್ಥಳ ತನ್ನ ಮನಸ್ಸಲ್ಲಿ ಕೊಟ್ಟಿದ್ದಾನೆ ಅದನ್ನು ನೋಡ್ತಾರೆ ದೇವರು. ಅದನ್ನ ನೋಡಿನೇ ದೇವರು ಆರಿಸ್ತಾರೆ ಹೊರತು ಮನುಷ್ಯನ ಶರೀರವನ್ನು ನೋಡಿ ದೇವರು ಆರಿಸೋಂತವ್ರಲ್ಲ. ಮನುಷ್ಯ ಮುಖವನ್ನು ನೋಡಿ ಯಾಮಾರೋಗುತ್ತಾನೆ, ಆದ್ರೆ ದೇವರು ತನ್ನ ಹೃದಯವನ್ನು ನೋಡುತ್ತಾರೆ. ನೋಡಿ ಅವಾಗ ಒಬ್ನು ಮೊದಲನೇವನ್ ಬರ್ತಾನೆ, ಅವನು ರಿಜೆಕ್ಟ್. ಎರಡನೇವನ್ ಬರ್ತಾನೆ, ಅವನು ರಿಜೆಕ್ಟ್. ಮೂರನೇವನ್ ಬರ್ತಾನೆ, ಅವನು ರಿಜೆಕ್ಟ್. ಎಲ್ಲ 4 ರಿಜೆಕ್ಟ್. 6, 7 ಜನನು ಗಂಡು ಮಕ್ಕಳು ಬರ್ತಾರೆ. ಮುಂದಗಡೆ ಬರೋ ದೇವ್ರು ಹೇಳ್ತಾರೆ, ಇವನ್ ಆರಿಸಿಲ್ಲ, ನಾನು ಇವನ್ ಆರಿಸಿಲ್ಲ, ಇವನ್ ಆರಿಸಿಲ್ಲ ಅಂತಾನೆ ಹೇಳ್ತಾರೆ. ಅವನಿಗೆ ಸ್ವಾಮಿಯಲ್ಗೆ ಆಶ್ಚರ್ಯ ಆಗ್ಬಿಟ್ಟು, ಏನಪ್ಪ ಇರೋದು ಎಲ್ಲ ಮಕ್ಕಳು 7 ಜನ ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಇನ್ನು ಯಾರನ್ನ ಆರಿಸಿಲ್ಲ ಅಂತಾರೆ. ನನ್ಗೆ ಇಲ್ಲಿಂದ ಬೆಳಿಗ್ಗೆ ಹೇಳಿ ಕಳಿಸಿದ್ದಾರೆ, ಹೋಗೋವ್ರ ಮನೆಗೆ ಒಬ್ಬ ಮಗನ ನಾನು ಆರಿಸಿದ್ದೀನಿ, ಆರಿಸಿದ್ದೀನಿ, ಅವನ ಅಭಿಷೇಕ ಮಾಡು ಅಂತ ಹೇಳಿದ್ರಲ್ಲ, ನಾನು ಇಲ್ಲಿ ಇಷ್ಟು ಜನ ಮಕ್ಕಳು ಬಂದ್ರು ಒಬ್ರನ್ನ ಆರಿಸಿಲ್ವೇ? ಆಗ ತಂದೆನ ಕರೆದು ಕೇಳ್ತಾನೆ, ಇನ್ನು ನಿನಗೆ ಮಕ್ಕಳಿದ್ದಾರ? ಆಗ ಅವನ ತಂದೆ ಹೇಳ್ತಾನೆ, ಇನ್ನು ಕೊನೆ ಒಬ್ಬ ಹುಡುಗ ಇದ್ದಾನೆ, ಅವನೇ ಹೆಸರು ದಾವಿದ್ದು, ಅವನು ಕುರಿ ಮೇಯಿಸಕ್ಕೆ ಹೋಗಿದ್ದಾನೆ. ನೋಡಿ ದೇವ್ರ ಮಕ್ಕಳೇ, ಆತನನ್ನು ಕರೆಸು. ಅವನು ಕರೆಯೋರ್ಗು ನಾನು ಇಲ್ಲಿ ಊಟ ಮಾಡಕ್ಕೆ ಕೂತ್ಕೊಳ್ಳೋದಿಲ್ಲ, ಅವನು ಬರೋವರೆಗೂ ನಾನು ಕಾಯ್ತೇನೆ, ಆಳನ್ನ ಕರೆಸು ಅಂತ ಕೇಳುವಾದ ನಂತರ ಅವನ ಕರ್ಕೊಂಡು ಬಂದ ನಂತರ ಅವನು ಮುಂದ್ಗಡೆ ನಿಲ್ಲಿಸುವಾಗ ದೇವ್ರು ಹೇಳಿದ್ರು, ಇವನನ್ನ ನಾನು ಆರಿಸಿದ್ದೇನೆ, ಅಭಿಷೇಕ ಮಾಡಿ. ದೇವ್ರ ಮಕ್ಕಳೇ, ನೀನ್ ಕಾಡನಲ್ಲಾಯಿರು, ನೀನ್ ಮಶಾಣದಲ್ಲಾಯಿರು, ನೀನ್ ಊರಲ್ಗಾಯಿರು, ನೀನ್ ಕೇರಿಯಲ್ಲಾಗಿರು, ನೀನ್ ಮನೆಯಲ್ಗಾಗಿರು, ರೋಡಲ್ಗಾನಾಯಿರು, ಎಲ್ಲಾದ್ರೂ ಇರು. ಆದ್ರೆ ದೇವರು ನಿನ್ನನ್ನು ಆರಿಸಿಕೊಂಡರೆ ನಿನ್ನನ್ನು ಎತ್ತಿ ದೇವರಿಗೆ ಉಪಯೋಗಿಸುತ್ತಾರೆ, ಬಲವಾಗಿತ್ತು ಉಪಯೋಗಿಸುತ್ತಾರೆ. ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ದೇವರು ನಿನ್ನನ್ನು ನಿನ್ನ ಹೃದಯದಲ್ಲಿ ದೇವರಿಗೆ ಸ್ಥಳ ಇರುವಾಗ ನೀನು ಯಾವ ಮೂಲೆ ಇದ್ರು ಜನಗಳೆಲ್ಲರೂ ಎತ್ತಿ ನಿನ್ನ ಬಿಸಾಕಿದ್ದಾರೆ, ನಿನ್ನ ಮೂಲೆಗೆ ಬಿಸಾಕಿದ್ದಾರೆ. ಆದ್ರೆ ದೇವರು ಹೇಳ್ತಾರೆ, ಆ ಮೂಲೆ ಕಲ್ಲೇ ನಾನು ಒಂದು ಅಸ್ಥಿ ಭಾರಕ್ಕೆ ಒಂದು ಮುಖ್ಯವಾದಂತ ಕಲ್ಲಾಗಿ ಉಪಯೋಗಿಸುತ್ತೇನೆ. ದೇವ್ರ ಮಕ್ಕಳೇ, ದೇವರ ದೃಷ್ಟಿ ಆ ರೀತಿ ಇದೆ, ದೇವ್ರ ಪ್ಲಾನ್ ಆ ರೀತಿ ಇದೆ. ದೇವ್ರ ಪ್ಲಾನ್ ತಕ್ಕಂಗೆ ಜನಗಳು ಈ ಲೋಕದಲ್ಲಿ ಪ್ರಪಂಚದಲ್ಲಿ ಹೋಗ್ತಿಲ್ಲ. ಅವ್ರದ್ದೇ ಒಂದು ಪ್ಲಾನ್, ಆ ಪ್ಲಾನ್ ಪ್ರಕಾರವಾಗಿ ಮಾಡ್ಬೇಕಂತ ಪ್ರಯಾಸ ಪಡ್ತಾರೆ. ಅಲ್ಲಿ ಏನಾಗ್ತದೆ, ಸೋಲ್ ಆಗ್ತದೆ. ಅದಕ್ಕೆ ಮನುಷ್ಯನ ಮಕ ನೋಡಿ ಲೆಕ್ಕ ಮಾಡಕ್ ಹೋಗ್ಬೇಡಿ. ಮನುಷ್ಯನ ಮಕ ನೋಡ್ಬಿಟ್ಟು ಗುಣಚಾರ ಲೆಕ್ಕ ಮಾಡಬೇಡಿ. ಅದರಲ್ಲಿ ತೀರ್ಮಾನ ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರ್ಯ ಇದ್ರೂ ದೇವರು ತನ್ನ ಆರಿಸಿಕೊಂಡಿರಂತ ಮಕ್ಕಳು ಯಾವ ಸ್ಥಳದಲ್ಲಿದ್ರು, ಯಾವ ಮೂಲೆಯಲ್ಲಿದ್ರು, ಯಾವ ದೇಶದಲ್ಲಾಗಿರ್ಲು, ಯಾವ ಸ್ಥಳದಲ್ಲಾಗಿರು, ಯಾವ ಕತ್ತಲೆಯಲ್ಲಾಗಿರು, ಯಾವ ಗುಂಡಿಲಾಗಿರು, ದೇವರು ಎತ್ತು ಉಪಯೋಗಿಸುತ್ತಾರೆ ಅವ್ರು ಆಸಲ್ಪಟ್ಟ ಮಕ್ಕಳನ್ನ. ಅದರಿಂದ ನೀನು ಮನುಷ್ಯನ ಮುಖವನ್ನು ನೋಡ್ಬೇಡ. ಅಂತ ಅದ್ಭುತವಾದಂತ ಕಾರ್ಯ ಮಾಡಂತ ದೇವರು ಅವ್ರು ಎಂತ ಅದ್ಭುತ ಕೆಲಸ ಮಾಡ್ತಾರೆ ಬಂದು ನೋಡಿರಿ ಅಂತ 66 ಕೀರ್ತನೆ 5 ಹೇಳುತ್ತಾರೆ. ನೋಡಿರಿ ದೇವ್ರು ಏನ್ ಹೇಳ್ತಾರೆ, ಬನ್ನಿರಿ ದೇವರ ಕಾರ್ಯಗಳನ್ನು ನೋಡಿರಿ, ಬನ್ನಿರಿ ದೇವರ ಕಾರ್ಯಗಳನ್ನು ನೋಡಿರಿ, ದೇವರ ಅದ್ಭುತಗಳು ನೋಡಿರಿ. ದೇವ್ರು ಮಾಡಂತ ಕೆಲಸಗಳು ಬಾಯಿಂದ ಈ ವರ್ಣದಿಂದ ವರ್ಣಿಸಕ್ಕಾಗದಂಥದ್ದು. ಅವ್ರು ಮಾಡಂತ ಒಂದೊಂದು ವಿಷಯಗಳು ಅಷ್ಟೇ ಅದ್ಭುತವಾಗಿರ್ತದೆ. ಏನ್ ಇಂಗ್ಲಿಷ್ ಅಲ್ಲಿ ಓದ್ ಮಾತು 66 Come and see the works of God. Come and see the works of God. He is terrible in his doing towards the children of men. He is very terrible doing in the midst of us children. Towards the children. In the midst of his children. He is very terrific. ಅಂತ ಅದ್ಭುತವಾದಂತ ಕೆಲಸ ಮಾಡ್ತಾರೆ ಅವರು.
ಸಾಧಾರಣವಾದಂತ ಕೆಲಸ. ಬಂದು ನೋಡಿರಿ, ಅವ್ರು ಮಾಡಂತ ಕೆಲಸಗಳು ಬಾಯಿಂದ ವರ್ಣಿಸಕ್ಕಾಗದಂಥದ್ದು. ಆ ರೀತಿ ಒಂದು ಕೆಲಸ ದೇವರು ಮಾಡ್ತಾರೆ. ದೇವ್ರು ಮನುಷ್ಯನ ಮಖ ನೋಡೋದಿಲ್ಲ, ಮಖ ನೋಡಂತ ಮನುಷ್ಯರಲ್ಲ ದೇವರು. ದೇವರು ತನ್ನ ಮಖವನ್ನು ನೋಡಿ ಅಂತ ಹೃದಯವನ್ನು ನೋಡಂತ ದೇವರು, ಆಳವಾದಂತ ಹೃದಯ ನೋಡು. ಇಲ್ಲಿ ಆಳವಾದಂತ ಒಬ್ಬ ಮನುಷ್ಯನ ದೇವರು ನೋಡಿ ಏನ್ ಹೇಳ್ತಾರೆ ನೋಡಿ, ಅಲ್ಲಿ ಲೂಕ ಬರೆದಿರಂತ 19:5 ಏನ್ ಹೇಳ್ತಾರೆ, ದೇವರು ತನ್ನ ಒಬ್ಬ ಮನುಷ್ಯನಿಗೆ ಎಷ್ಟೋ ಸಾಕಷ್ಟು ಜನಗಳು, ಸಾವಿರಾರು ಜನಗಳು ಹೋಗ್ತಿದ್ದಾರೆ ಯೇಸು ಸ್ವಾಮಿ ಮುಂದ್ಗಡೆ ಹಿಂದೆಗಡೆ ಸುತ್ತಲೂ ಜನ ಹೋಗ್ತಿದ್ದಾರೆ. ಆದ್ರೆ ಹೋಗ್ತಾರ ಸಮಯದಲ್ಲಿ ಹೋಗ್ತಾರ ದಾರಿಯಲ್ಲಿ ದಿಢೀರಂತ ದೇವರು ನಿಂತು ಒಬ್ಬ ಮನುಷ್ಯನ ನೋಡಿ ಹೇಳ್ತಾರೆ. ಏನ್ ಹೇಳ್ತಾರೆ? ಜಕ್ಕಯ್ಯನೇ ತಟ್ಟನೆ ಇಳಿದು ಬಾ. ಜಕ್ಕನೆ ತಟ್ಟನೆ ಇಳಿದು ಬಾ. ಅವನು ಎಲ್ಲಿದ್ದಾನೆ? ಅವನು ಮರದ ಮೇಲೆ ಕೂತಿದ್ದಾನೆ. ಯಾಕೆ ಮರದ ಮೇಲೆ ಕೂತಿದ್ದಾನೆ? ಯೇಸು ಸ್ವಾಮಿ ಮುಖವನ್ನು ನೋಡ್ಬೇಕಂತ. ಅವನ ಹೃದಯದಲ್ಲಿ ಅಷ್ಟು ಒಂದು ಆಸಕ್ತಿ, ಏನೋ ಒಂದು ಆಸೆ, ಅವನು ಏನೋ ಒಂದು ಇದು ಇಂಟ್ರೆಸ್ಟ್, ದೇವ್ರನ್ನ ಮುಖ ನೋಡಬೇಕು. ಈ ಕೂಟ ಜನದಲ್ಲಿ, ಅಂತ ಗುಂಪು ಜನಗಳ ಮಧ್ಯದಲ್ಲಿ ನಾನು ಯೇಸು ಸ್ವಾಮಿ ಮುಖ ನೋಡಕ್ಕಾಗಲ್ಲ. ಕಾರಣ ಏನಂದ್ರೆ ಅವನೊಬ್ಬ ಕುಳ್ಳನಾಗಿದ್ದ. ಅದಕ್ಕೆ ಮರದ ಮೇಲೆ ಹತ್ತಿ ಮರದ ಮೇಲೆ ಕೂತಿರುವಂತ ಮನುಷ್ಯ ದೇವ್ರನ್ನ ನೋಡ್ಬೇಕಂತ ಹೇಳಿ ಅಂತ ಬ್ಯುಸಿಯಾಗಿ ಹೋಗ್ತಾ ಇದ್ದಂತ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ದೇವರು ನಿಂತಿ ಅವನ ಮುಖನ ನೋಡಿದ್ರ. ಅವನ ನೋಡಿ ಇಳಿದ ಬಾ, ನಾನು ನಿನ್ನ ಜೊತೆಯಲ್ಲಿ. ಏನು ಕೆಳ ವಾಕ್ಯ ಓದಿ ಅದು? ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು. ನಾನು ಇವತ್ತು ನಿನ್ನ ಮನೆಯಲ್ಲಿ ಇರಬೇಕು. ದೇವ್ರ ಮಕ್ಕಳೇ, ನಾನು ನಿನ್ನ ಮನೆಯಲ್ಲಿ ಇವತ್ತು ಇರಬೇಕು. ಏನಂತಾರೆ? And when Jesus came to the place, he looked up and saw him and said unto him, Zachariah, make haste and come down. For today I must abide at thy house. Today I must stay at your house. ಅದನ್ನ ನೋಡಿದ ತಕ್ಷಣ ಅವನು ಓಡಿ ಬಂದು ಕೆಳಗೆ ನಿಂತು ಅವನ್ನ ಏನು ಸಂತೋಷದಿಂದ ಯೇಸು ಸ್ವಾಮಿನ ಕರ್ಕೊಂಡು ಹೋದಾಗತ್ರ. ಆದ್ರೆ ಅಲ್ಲಿರಂತ ಎಲ್ಲ ಜನಗಳ ಲೆಕ್ಕಾಚಾರ ಏನು? ಸಾವಿರಾರು ಜನಗಳಿದ್ದಾರೆ. ಆ ಸಾವಿರಾರು ಜನ ಏನ್ ಹೇಳ್ತಾರೆ? ಆ ಕೆಳಗೆ ಹೋದ್ ನೋಡ್ರಿ, ಏನಂತಾರೆ? And he made haste and came down and received him joyfully. 7ನೇ ವಾಕ್ಯ ಓದ್ರಿ. 7ನೇ ವಾಕ್ಯ. ಇದನ್ನು ನೋಡಿದವರೆಲ್ಲರೂ ಆತನು ಪಾಪಿಯಾಗಿರುವವನ ಮನೆಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ. ಇದನ್ನೆಲ್ಲ ನೋಡಿದ ಜನರುಗಳೆಲ್ಲರೂ ನೋಡಂತರು ಅಷ್ಟು ಜನರು ಹೇಳ್ತಾರೆ, ಇವನೊಂದು ದೊಡ್ಡ ಪಾಪಿ, ಈ ಪಾಪಿ ಮನೆಗೆ ಯೇಸು ಸ್ವಾಮಿ ಹೋಗಿದ್ದಾರೆ ನೋಡಪ್ಪ. ದೇವರು ನಿನ್ನ ಮುಖಕ್ಕೆ ಅವನು ಪಾಪಿ, ನಿನ್ನ ಜನಗಳ ಮುಖಕ್ಕೆ ಅವನು ಪಾಪಿ, ನಿನ್ನ ಜನಗಳ ಮುಖಕ್ಕೆ ಅವನು ಮೋಸಗಾರ, ನಿನ್ನ ಜನಗಳ ಮುಖಕ್ಕೆ ಅವನು ಮೋಸಗಾರ ಅಂತಲ್ಲಿ ಮೋಸಗಾರದಲ್ಲಿ ಮೋಸಗಾರ, ಬಡ್ಡಿ ಇಸ್ಕೊಳ್ಳೋನು, ಚಕ್ರದ ಬಡ್ಡಿ ಇಸ್ಕೊಳ್ಳೋನು ಅಂತಾನು, ಎಲ್ಲರೂ ಕೊಲೆ ಮಾಡೋವನಿಗೆ, ಎಲ್ಲರೂ ರೌಡಿಸಮ್ ಮಾಡೋವನಿಗೆ ನಿನ್ನ ಮುಖಕ್ಕೆ ಕಾಣುತ್ತದೆ ಅದೇನೆ. ಆದ್ರೆ ಯೇಸು ಸ್ವಾಮಿ ಮುಖಕ್ಕೆ ಕಾಣೋದು ಅವನಲ್ಲಿರಂತ ಒಂದು ರಕ್ಷಣೆ, ಅವನಲ್ಲಿರಂತ ಪಾಪದ ಶಾಪನೆ. ಅವನೇನ್ ಹೇಳ್ತಾನೆ? 8ನೇ ವಾಕ್ಯ ಓದಿ. ಅದಕ್ಕೆ ಯೇಸು ಸ್ವಾಮಿ ಅವನ ಮನೆಗೆ ಹೋದ ನಂತರ ಅವನ ಹೃದಯ ಯಾವ ರೀತಿ ಬದಲಾವಣೆ ಆಗ್ತದೆ ನೋಡ್ರಿ. ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ನನ್ನ ಆಸ್ತಿನ ಅರ್ಧ ಬಡವನಿಗೆ ಕೊಡುತ್ತಾರೆ. ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಾದರೆ 4ರಷ್ಟು ಹಿಂದಿರುಗಿ ಕೊಡುತ್ತೇನೆ ಎಂದು ಹೇಳಿ. ಯಾರಾದ್ರ ಹತ್ರ ನಾನು ಅನ್ಯಾಯವಾಗಿ ಈಸಿಕೊಂಡರೆ ಅದು 4ರಷ್ಟು ನಾನು ವಾಪಸ್ ಕೊಡಕ್ಕೆ ಹೋಗ್ತೇನೆ. ಇದು ಯಾರ ಹತ್ರದಿಂದ ಬರ್ತದೆ? ಒಂದು ಮೋಸಗಾರವಾದಂತ ಮನುಷ್ಯನ ಮಾತಿಂದ ಬರುತ್ತೆ. ಇದು ದೇವರಿಂದ ರಕ್ಷಣೆ ಹೊಂದಿರುತ್ತವನಾಗಿದ್ದಾನೆ. ಅದಕ್ಕೆ ದೇವರು ಹೇಳುತ್ತಾರೆ ಕೆಳಗಡೆ ವಾಕ್ಯದಲ್ಲಿ, 9ನೇ ವಾಕ್ಯದಲ್ಲಿ, ಅಂಡ್ ಜೀಸಸ್ ಸೆಡ್ ಹಿಮ್, ಟುಡೇ ಸಾಲ್ವೇಷನ್ ಹ್ಯಾಸ್ ಕಮ್ ಟು ಯುವರ್ ಹೌಸ್. 9ರಲ್ಲಿ, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಈ ಹೊತ್ತಲ್ಲಿ ಈ ದಿವಸದಲ್ಲಿ ನಿನ್ನ ಮನೆಗೆ ರಕ್ಷಣೆ ಬಂತು. ನೋಡಿದ್ರ ಯೇಸು ಸ್ವಾಮಿ ಮಾಡಂತ ಅದ್ಭುತ, ಅವ್ರು ನಡೆಯಂತ ಒಂದೊಂದು ಪಾದೆಗಳಲ್ಲಿ ಎಂತ ಒಂದು ಅದ್ಭುತ ಕೆಲಸ ಮಾಡ್ತಾರೆ. ಜನಕ್ಕೆ ಕಣ್ಣಿಗೆ ಇವನು ಮೋಸಗಾರ, ಇವನು ಬಡ್ಡಿ ತಿನ್ನೋನು, ಬಡ್ಡಿ ಇಸ್ಕೊಳ್ಳೋನು, ಚಕ್ರ ಬಡ್ಡಿ ಇಸ್ಕೊಳ್ಳೋನು, ರೌಡಿಸಮ್ ಮಾಡೋನು, ಒಡೆಯೋನು, ಬೈಯೋನು, ಕೆಟ್ಟ ಮಾತು ಬೈಯೋನು, ಇವನ್ ಸರಿ ಇಲ್ಲ ಅಂತ ಮನುಷ್ಯರ ಮನಸ್ಸುಗಳಲ್ಲಿ ಬಿದ್ದಿದೆ. ಆದ್ರೆ ದೇವರ ಮನಸ್ಸಲ್ಲಿ, ದೇವರ ಕಣ್ಣಲ್ಲಿ ಏನ್ ಬಿದ್ದಿದೆ? ಇವನ ಹೃದಯನ ನೋಡುವಾಗ ಇವನು ಮಾರ್ಪಡಂತ ಹೃದಯವನಾಗಿದ್ದಾನೆ, ಇವನು ಕೊಡಂತ ಹೃದಯವನಾಗಿದ್ದಾನೆ, ಇವನು ದೇವ್ರನ್ನ ಪ್ರೀತಿಸುವಂತ ಹೃದಯವಾಗಿದೆ. ಇವನು ಮಾಡಿದ್ದ ತಪ್ಪನ ಮನಸ್ತಾಪ ಪಟ್ಟು ಆಫ್ರಿಕಾ ವಂಶದಲ್ಲಿ ಒಬ್ಬನು ಹುಟ್ಟಿದಾನೆ ಅಂತ ಹೇಳಿ ದೇವರನ್ನ ಅವನ ನಿಂತಿ ಅವನ ರಕ್ಷಣೆ ಮಾಡೋದಕ್ಕೆ ಕರ್ಕೊಂಡ್ಬಂದ್ರು. ದೇವ್ರು ಮಾಡಂತ ಕೆಲಸ ನೋಡಿ. ಮನುಷ್ಯರುಗಳು ಹೇಳ್ದಂಗೆ ದೇವ್ರು ಹೋಗಿಲ್ಲ.
ಮನುಷ್ಯಗಳು ಹೇಳ್ದಂಗೆ ಮನುಷ್ಯಗಳು ಹಾಕೊಂಡ್ರೆ ಲೆಕ್ಕ ಪ್ರಕಾರವಾಗಿ ದೇವ್ರ ಲೆಕ್ಕ ಹಾಕಿಲ್ಲ. ನೀನು ಲೆಕ್ಕಗಳೆಲ್ಲ ತಪ್ಪು. ನೀನು ಅವ್ರ ಮೇಲೆ ಹಾಕಿರೋ ಲೆಕ್ಕಗಳೆಲ್ಲ ತಪ್ಪು. ನೀನ್ ಏನೇನ ತೀರ್ಮಾನಗಳು ಮಾಡಿ ಡಿಸೈನ್ ಮಾಡಿ ನೀನ್ ಜೋಡಿಸಿ ಮಾತಾಡಿದ್ಯೋ ಅದೆಲ್ಲ ತಪ್ಪು. ದೇವ್ರ ಹತ್ರ ಕರೆಕ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ದೇವರು ತನ್ನ ಹೃದಯವನ್ನು ನೋಡಿ ಅವನ ಮನೆ ಒಳಗಡೆ ಹೋಗಿ ಅಲ್ಲಿ ಕುಂತು ಅವ್ನು ಮಾಡಿದಂತ ತಪ್ಪುಗಳು ದೇವ್ರು ಹೇಳಿಲ್ಲ ನೀನು ಬಡ್ಡಿ ಇಸ್ಕೊಂಡಿದ್ಯಾ, ನೀನ್ ಮೋಸ ಮಾಡಿದ್ಯಾ, ಏನಿಲ್ಲ. ಸುಮ್ಮನೆ ಕುತ್ಕೊಂಡ್ರು, ಸುಮ್ಮನೆ ಅವನ ಮನೆಯೊಳಗೆ ಹೋದ್ರು. ಅವನು ಫುಲ್ ಪೂರ್ಣವಾದಂತ ಒಳಗಡೆ ಆಳವಾದಂತ ಹೃದಯದಲ್ಲಿರುವಂತ ಮನಸ್ಸುಗಳಲ್ಲಿ ಇರಂತ ದೇವರ ಆಶ್ರಯಗಳು, ದೇವರ ಕಾರ್ಯಗಳು ಎಲ್ಲ ಇಚ್ಛೆ ಬಂದ್ಬಿಡ್ತು. ಇದೇ ದೇವರು ಮಾಡುತ್ತೆ ಕೆಲಸ. ಇದೇನೆ ದೇವ್ರು ಆರಿಸ್ಕೊಂಡಿರೋದವನ್ನ. ಅವನು ಬದಲಾವಣೆ ಆಗ್ದಿರೋಂತನಾಗಿ ಇದ್ದಿದ್ರೆ ದೇವ್ರನ್ನ ನೋಡ್ತಿರ್ಲಿಲ್ಲ, ಅವನು ಕರೀತಿರ್ಲಿಲ್ಲ, ಅವನ ಮನೆ ಹತ್ರ ಹೋಗ್ತಿರ್ಲಿಲ್ಲ, ಅವನ ಜೊತೆಲೆ ಹೋಗ್ತಿರ್ಲಿಲ್ಲ, ಅವನ ಮನೆಯೊಳಗಡೆ ಹೋಗಿ ಪ್ರವೇಶಿಸ್ತಿರ್ಲಿಲ್ಲ. ಮನುಷ್ಯನ ಲೆಕ್ಕ, ಮನುಷ್ಯನ ಯೋಚನೆ, ಮನುಷ್ಯನ ತೀರ್ಮಾನ, ತನ್ನ ಶರೀರವನ್ನು ನೋಡಿ, ಅವನ ಆಕ್ಟಿವಿಟೀಸ್ ನೋಡಿ, ಅವನು ಮಾಡುತ್ತೆ ಕ್ರಿಯೆಗಳನ್ನು ನೋಡಿ ನೀವು ಲೆಕ್ಕ ಮಾಡಿ ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಮಾಡಿ ಇಟ್ಬಿಡ್ತೀರಾ. ಇವನು ಇಷ್ಟೇ. ಆದ್ರೆ ದೇವ್ರ ದೃಷ್ಟಿಲಿ ಅವನು ಇಷ್ಟೇ ಇಲ್ಲ, ಅವನು ಅಷ್ಟಾಗಿ ದೇವರ ಇಟ್ಟಿರ್ತಾರೆ ಅವನ್ನ. ಉತ್ತರ ದೇವ್ರ ಮಕ್ಕಳೇ. ಅದರಿಂದ ಯಾವ ಕಾರಣದಿಂದ ಮನುಷ್ಯನ ರೂಪವನ್ನು ನೋಡಿ, ಮನುಷ್ಯನ ಸ್ಥಿತಿಗಳನ್ನು ನೋಡಿ, ಅವನ ಕಷ್ಟಗಳು ನೋಡಿ, ಅವನ ದುಃಖಗಳು ನೋಡಿ, ಅವನ ಅವಮಾನಗಳು ನೋಡಿ, ಅವನು ಬಿದ್ದೋಗಿರೋದನ್ನ ನೋಡಿ ನೀವು ಯಾವ ವಿಷಯದಲ್ಲಿ ಲೆಕ್ಕ ಹಾಕಬೇಡಿ. ಅದು ಲೆಕ್ಕ ನಿನ್ನ ತಪ್ಪು ಲೆಕ್ಕ ಆಗುತ್ತದೆ. ಜನಗಳು ಎಲ್ಲರೂ ಆಶ್ಚರ್ಯಪಟ್ರು. ಆಮೇಲೆ ಎಲ್ಲರೂ ಬೈಕೊಂಡ್ರು ಫಸ್ಟ್. ಆದ್ರೆ ಎಲ್ಲರೂ ಆಶ್ಚರ್ಯಪಟ್ರು. ನಂತರ ಯೇಸು ಸ್ವಾಮಿ ಹೋದ ನಂತರ ಅವನ ಸ್ವಭಾವಗಳು ನೋಡುವಾಗ, ಅವನು ಮಾರ್ಪಟ್ಟಿದ್ದು ನೋಡುವಾಗ, ಅವನು ತಿರುಗಿರೋದು ನೋಡುವಾಗ, ಅವನು ಒಂದು ಅಬ್ರಾಹ್ಮ ವಂಶದಲ್ಲಿ ಹುಟ್ಟದವನು ಅಂತ ದೇವರೇ ಹೇಳ್ಬಿಟ್ರು. ಆ ವಾಕ್ಯದಲ್ಲಿ ಪೂರ್ತಿ ಇದೆ 9ನೇ ವಾಕ್ಯದಲ್ಲಿ. ಬಿಕಾಸ್ ಈಸ್ ಆಲ್ಸೋ ಎ ಸನ್ ಆಫ್ ಅಬ್ರಹಾಮ್. ಅದೇ ಇದೆ 9ನೇ ವಾಕ್ಯದಲ್ಲಿ. ಟುಡೇ ದ ಸಾಲ್ವೇಷನ್ ಹ್ಯಾಸ್ ಕಮ್ ಟು ದಿಸ್ ಹೌಸ್ ಬಿಕಾಸ್ ಹಿ ಈಸ್ ಎ ಸನ್ ಆಫ್ ಅಬ್ರಹಾಮ್. ನೋಡುತ್ತಾ ದೇವ್ರ ಮಕ್ಕಳೇ. ಅದರಿಂದ ದೇವರ ಹತ್ರ ನಾವು ಜೀವಿಸಬೇಕು. ಕೊನೆಯದಾಗಿ ಒಂದೇ ಒಂದು ವಾಕ್ಯ ಓದ್ರಿ, 22:61. ಇನ್ನು ಮುಂದೆ ನಾನು ತಗೊಳ್ಬೇಕಾಗೋದಿಲ್ಲ. ಸ್ವಾಮಿ ಹಿಂದಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಸ್ವಾಮಿ ಹಿಂದೆ ತಿರುಗಿ ನೋಡಿ ಪೇತ್ರನ ದೃಷ್ಟಿಟ್ಟು ನೋಡಿದ್ರು. ದೇವ್ರ ಮಕ್ಕಳೇ ನೋಡಿದ್ರಿ, ದೇವ್ರು ನೋಡಿದ್ರಲ್ಲೂ ಲೆಕ್ಕಾಚಾರ ಇರ್ತದಮ್ಮ. ಸುಮ್ನೆ ನೋಡಲ್ಲ ಅವರು. ಅದಕ್ಕಿಂತ ಮುಂಚೆ ದೇವ್ರು ಹೇಳಿದ್ರು, ಹೋಗಿ ಹುಂಚ 3 ಸತಿ ಕೂಗೋದ್ರಲ್ಲಿ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ತೇನೆ ನೀನು. ನಾನು ಯಾರೇ ಯೇಸು ಸ್ವಾಮಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಕ್ ಹೋಗ್ತೀಯ. ಸತ್ಯ ಪ್ರಮಾಣವಾಗಿ ಹೇಳ್ತೇನೆ, ಅವ್ರು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಕ್ ಹೋಗ್ತೇನೆ ನೀನು. ಅಂತ ಸಮಯ ಇವನು ಇಲ್ಲ ಸ್ವಾಮಿ ಆ ರೀತಿ ನಿಂಗೆ ಹೇಳಲ್ಲ. ನಿಂಗೆ ನಾನು ಜೀವ ಬಿಡಕ್ಕೆ ರೆಡಿ ಆಗಿದ್ದೀನಿ, ಜೀವ ಕೊಡಕ್ಕೆ ಸಿದ್ಧವಾಗಿದ್ದೇನೆ ಅಂತ ಹೇಳ್ದ ಮನುಷ್ಯ. ಅವನು ಯೇಸು ಸ್ವಾಮಿ ಅವನು 3 ಸತಿ ಹುಂಜ ಕೂಗೋದ್ರಲ್ಲಿಗೆ ಅವನು 3 ಸತಿ ದೇವರನ್ನ ಹಾಗೆ ಮಾಡಿದ. ದೇವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಸತ್ಯ ಪ್ರಮಾಣ ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರು ಯಾರು, ಅವ್ರಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ದ. ಅದನ್ನ ನೋಡಿ ದೇವರು ಅವನ ಹಿಂದಿಟ್ಟು ಅವನ ಮುಖವನ್ನು ನೋಡಿದ್ರು. ನೋಡಿದ ತಕ್ಷಣ ಅವನೊಳಗಡೆ ಬಿಕ್ಕಿ ಅಳಿ ಅಂತ ಆ ಕೆಳ ವಾಕ್ಯ ಓದ್ ನೋಡ್ರಿ 62. Peter went out and wept bitterly. ಬಿಕ್ಕಿಟ್ಟು ಹತ್ತಿಕೊಂಡು ಹೋದ. ಹತ್ತಿಕೊಂಡು ಹೋದ. ಕನ್ನಡದಲ್ಲಿ ಇವರು 62. ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳಿ ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಯಾಕೆ ಹೇಳು? ಯೇಸು ಸ್ವಾಮಿ ಮುಖದಿಂದ ಅವನು ನೋಡಿದ್ರು. ಅದು ನೋಡೋದ್ರಲ್ಲಿ ಎಷ್ಟು ಅರ್ಥಗಳಿದೆ ಗೊತ್ತಾ? ಅವನ್ನ ಆರಿಸಲ್ಪಟ್ಟಿದ್ದಾರೆ. ಲೆಕ್ಕಾಚಾರ ನೋಡಿದ್ರೆ ಯೂದಾಸ್ಗಿಂತ ಮೋಸವಾದಂತ ತಪ್ಪು ಮಾಡಿರೋದು ಪೇತ್ರನೇ. ಆದ್ರೆ ಯೂದಾಸ್ಗೂ ಪೀಟರ್ಗೂ ಏನ್ ಡಿಫ್ರೆನ್ಸ್ ಅಂತ ಇನ್ನೊಂದ್ ದಿವಸ ಹೇಳ್ತೀನಿ, ಸಮಯ ಇಲ್ಲ. ಆದ್ರೆ ಪೇತ್ರನ ದೇವರನ್ನು ನೋಡಿದ ತಕ್ಷಣ ಅವನೊಳಗಡೆ ಒಂದು ಮನಸ್ತಾಪವಾದಂತ ಕಣ್ಣೀರಂತ ಒಂದು ಪ್ರಾರ್ಥನೆ ಬಂತು. ಓಡೋಗಿ ದೇವ್ರ ಸನ್ನಿಧಾನದಲ್ಲಿ ಗೊತ್ತು. ಅದು ಅವರ ನೋಡಿದ ನೋಟಕ್ಕೆ ಅವರು ದೇವರ ಆಗಲೇ ಅವನನ್ನ ಕ್ಷಮಿಸಿದರು ಮಾಡಿದ ತಪ್ಪನ್ನು. ಅದರಿಂದ ಸೈತಾನ ಅವನ ಪಕ್ಕದಲ್ಲಿ ಹೋಗಕ್ಕೆ ಸ್ಥಳ ಸಿಕ್ಕಿಲ್ಲ. ಯಾಕಂದ್ರೆ ದೇವ್ರು ನೋಡಿದಂತ ನೋಟ, ನಾನಿನ್ನ ಕ್ಷಮಿಸಿದ್ದೇನೆ ಹೋಗು. ಅದನ್ನ ನೋಡಿ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡೋಲ್ಲ.
ದೇವರು ನೋಡಂತ ನೋಟ. ಹೌದು ದೇವ್ರ ಮಕ್ಕಳೇ, ದೇವರು ಒಂದು ಕ್ಷಣ ನಿನ್ನನ್ನು ನೋಡಿದ್ರೆ ನಿನ್ನ ಕಾರ್ಯವೇ ವಿಚಿತ್ರವಾಗಿ ದೇವ್ರು ತಗೊಂಡ್ ಮೇಲೆ ನಿಲ್ಲಿಸ್ತಾರೆ. ದೇವ್ರ ಕೈ ಎಲ್ಲ ಸಾಧ್ಯ. ನೀವು ನೆನೆಸ್ತೀಯ, ಯಾರು ನನಗೆ ಮನುಷ್ಯರು ನನಗೆ ಆಗಿಲ್ಲ, ಮನುಷ್ಯರು ನನಗೆ ಯಾರು ಕೈ ಕೊಟ್ಟಿಲ್ಲ, ಯಾರು ನನ್ನ ಎತ್ತಿ ನಿಲ್ಸಿಲ್ಲ, ಯಾರು ನನ್ನ ಪ್ರೀತಿ ಮಾಡಲ್ಲ, ಯಾರು ನನ್ನ ಪ್ರೀತಿ ತೋರಿಸ್ತಿಲ್ಲ ಅಂತ ನೀನ್ ಹೇಳ್ತಾ ಇರ್ಬೋದು. ಇಲ್ಲ ನನ್ನ ಮಕ್ಕಳು ನನ್ನನ್ನೇ ನೋಡ್ತಿಲ್ಲ ನೀನ್ ಹೇಳ್ತಾ ಇರ್ಬೋದು. ಆದ್ರೆ ದೇವರು ಒಂದು ಕ್ಷಣ ನಿನ್ನ ನೋಡಿದ್ರೆ ಎಲ್ಲವನ್ನು ದೇವರು ಸಹಾಯ ಮಾಡುತ್ತಾರೆ, ಎಲ್ಲವೂ ಒದಗಿಸುತ್ತಾರೆ, ಎಲ್ಲವೂ ತಾನಾಗಿ ತಕ್ಕ ಸಮಯದಲ್ಲಿ ಒಂದು ರೂಪದಲ್ಲಾದ್ರೂ ಇನ್ನೊಂದು ರೂಪದಲ್ಲಿ ದೇವರು ನಿನಗೆ ಬಾಗಿಲನ್ನು ತೆಗೆದು ಸಿದ್ಧಪಡಿಸಿ ನಿನಗೆ ಆಶ್ವಾಸಂತರಾಗಿದ್ದಾರೆ. ಸಮಯವಾಯ್ತು, ಕಣ್ಣುಗಳು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ, ದೇವರು ಒಪ್ಪಿಸ್ಕೊಳ್ಳೋಣ. ಹೌದು ಸ್ವಾಮಿ, ಒಂದು ಕ್ಷಣ ನನ್ನನ್ನು ನೋಡು ಸ್ವಾಮಿ. ದೇವರು ನೋಡಂತ ನೋಟವೇ ಬೇರೆ. ನಿನ್ನನ್ನು ಒಡಿಬೇಕು, ನಿನ್ನ ದಂಡಿಸ್ಬೇಕಂತ ನೋಟದಿಂದ ನೋಡಲ್ಲ. ನಿನ್ನನ್ನು ಶ್ರಮಿಸಬೇಕು, ನಿನ್ನ ಪ್ರೀತಿ ತೋರಿಸ್ಬೇಕು, ನಿನ್ನ ಮೇಲೆ ದಯೆ ತೋರಿಸ್ಬೇಕು. ತಿರ್ಗಾ ನೀನು ಮಾಡಿದ ತಪ್ಪನ್ನು ಮಾಡಿದರೆ ಹೆಂಗೆ ನಿನ್ನ ಮೇಲೆ ಒಂದು ಶಾಪ್ನೆ ಕೊಡಬೇಕಂತ ನೋಟದಿಂದ ನೋಡ್ತಾರೆ ಹೊರತು ಮನುಷ್ಯರುಗಳು ನೋಡಿದಂಗೆ ನಿನ್ನ ನೋಡೋದಿಲ್ಲ. ಮನುಷ್ಯರುಗಳು ಎತ್ತಿ ನಿನ್ನ ಮೂಲೆಯಲ್ಲಿ ಬಿಸಾಕ್ತಾರೆ, ಆದ್ರೆ ದೇವರು ಬಿಸಾಕಲ್ಲ. ಮನುಷ್ಯರುಗಳು ಲೆಕ್ಕ ಮಾಡಿ ನೀನ್ ನನಗೆ ಬೇಡ ಹೋಗ್ಯಾ ಅಂತ ಹೇಳ್ತಾರೆ, ಆದ್ರೆ ದೇವ್ರು ಹಂಗೆ ಹೇಳಲ್ಲ. ಬಾಪ ನಾನ್ ಶ್ರಮಿಸುತ್ತೇನೆ, ಬಾ ನೀನ್ ನನ್ನ ಪಾಲಿಲಿ ಬಾ, ನಾನು ನಿನ್ನ ಶ್ರಮಿಸ್ತೇನೆ, ನಾನು ನಿನ್ಗೆ ಶಾಪ್ನೆ ಆದಂತ ರಕ್ತವನ್ನು ನನ್ನ ಮೇಲೆ ಸುರಿಸಿ ನಿನ್ನನ್ನು ತಿರ್ಗಾ ಶುದ್ಧಪಡಿಸ್ತೀನಿ, ನಾನು ಇನ್ನು ಶುದ್ಧೀಕರಿಸ್ತೀನಿ ಅಂತ ದೇವ್ರು ಕರೀತಾರೆ. ಮನುಷ್ಯರ ತರ ತಳ್ಳೋದಿಲ್ಲ. ದೇವರು ತಳ್ಳಂತ ದೇವರಲ್ಲ, ಪ್ರೀತಿ ತೋರ್ಸಂತ ದೇವರಾಗಿದ್ದಾರೆ, ದಯ ತೋರ್ಸಂತ ದೇವರಾಗಿದ್ದಾರೆ, ಕನಿಕರ ತೋರ್ಸಂತ ದೇವರಾಗಿದೆ, ನಿನ್ನ ಎತ್ತಿ ನಿಲ್ಸಂತ ದೇವರಾಗಿದ್ದಾರೆ. ಯಾರು ನನಗಿಲ್ಲ ಅಂತ ಭಯ ಪಡಕ್ ಹೋಗ್ಬೇಡ, ದೇವರಿದ್ದಾರೆ, ಯೇಸು ಇದ್ದಾರೆ. ನೀನ್ ಇರಂತ ಸ್ಥಳದಲ್ಲಿ ಯೇಸುನ ಕರಿ, ಅವ್ರು ನಿನ್ಗೆ ಸಹಾಯ ಮಾಡುತ್ತಾರೆ. ಇರಂತ ಸ್ಥಳದಲ್ಲಿ ಯೇಸುನ ಕರಿ, ಮನಸ್ತಾಪ ಪಡು. ಪೇತ್ರರು ಮನಸ್ತಾಪ ಪಟ್ಟ ರೀತಿಯಲ್ಲಿ ನೀನು ಮನಸ್ತಾಪ ಪಡು. ದೇವರು ತಕ್ಷಣ ನಿನ್ನ ಭಾಗದಲ್ಲಿ ಹಿಡಿದು ಎಂತ ಒಂದು ಕೋಟಿ ಆದಂತ ಪ್ರಶ್ನೆಗಳು ಇದ್ರೂ ಆ ಪ್ರಶ್ನೆಗಳು ದೇವರು ಹೋಗ್ಲಾಡ್ಸುತ್ತಾರೆ. ಒಂದ್ ಕ್ಷಣದಲ್ಲಿ ಹೋಗ್ಲಾಡ್ಸುತ್ತಾರೆ. ನಿನ್ನ ದುಃಖಗಳು ಬರಪಡಿಸುತ್ತಾರೆ. ನಿನ್ನ ಹೃದಯದಲ್ಲಿ ನೀನ್ ಮಾಡಂತ ಲೆಕ್ಕಾಚಾರಗಳು ಇದಾವಲ್ಲ, ನೀನ್ ಮಾಡಂತ ಲೆಕ್ಕಾಚಾರಗಳು ಇದಲ್ವಾ, ದೇವ್ರಿಗೆ ಇಷ್ಟ ಇಲ್ಲ. ನೀನ್ ಮಾಡಂತ ಲೆಕ್ಕಾಚಾರಗಳು ದೇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಮಕ್ಕದಲ್ಲಿ ಒಂದು ಗೆಲುವಿಲ್ಲ, ನಿನ್ನ ಮಕ್ಕದಲ್ಲಿ ಒಂದು ಸಂತೋಷ ಇಲ್ಲ. ನಿನ್ನ ಮಕ್ಕದಲ್ಲಿ ಯಾವಾಗ ನೋಡ್ರು ಬೇಜಾರು, ನಿನ್ನ ಮಕ್ಕದಲ್ಲಿ ಯಾವಾಗ ನೋಡ್ರು ಕೋಪ, ನಿನ್ನ ಮಕ್ಕದಲ್ಲಿ ನೋಡ್ರೆ ಯಾವುದು ಒಂದು ಕತ್ತಲೆ ತುಂಬಿದೆ. ಯಾಕೆ? ನಿನ್ನ ಹೃದಯದಲ್ಲಿ ಮಾಡಂತ ಲೆಕ್ಕಗಳು ತಪ್ಪಾದಂತ ಲೆಕ್ಕಗಳಾಗಿದೆ, ತಪ್ಪಾದಂತ ಲೆಕ್ಕವಾಗಿದೆ. ಆ ತಪ್ಪು ಲೆಕ್ಕಗಳಿಂದ ನಿನ್ನ ಮುಖದಲ್ಲಿ ಒಂದು ಗೆಲುವು, ಒಂದು ಸಂತೋಷ, ಒಂದು ಸಮಾಧಾನ ಒಂದು ಇಲ್ಲವೇ ಇಲ್ಲದೆ ಇದರಂಗೆ ನಿನ್ನ ರೋಗಗಳು ನಿನ್ನನ್ನು ಹಿಡಿದುಕೊಳ್ಳುತ್ತರ ಪರಿಸ್ಥಿತಿಗಳು ಸಿಕ್ಕಿಕೊಂಡಿದೆ. ದೇವ್ರ ಮಕ್ಕಳೇ, ಬದಲಾವಣೆ ಆಗ್ಬೇಕು. ಯಾರು ಅವ್ರಿಗೆ ಮಾತಾಡ್ತೀವಿ, ನಮಗೆ ಮಾತಾಡ್ತೀವಿ, ದೇವರು ನನಗಾಗಿ ಮಾತಾಡ್ತಿದ್ದಾರೆ. ಈ ರೀತಿ ಭಾವನೆ ನಿಮ್ಮಲ್ಲಿ ಬರಬೇಕು ಹೊರತು ಬೇರೆ ಯಾರಿಗೂ ಮಾತಾಡ್ತಾರೆ ಅಂತ ನೀವು ಯಾರಿಗೂ ನೆನೆಸ್ಬೇಡಿ. ನೀವು ನನಗಾಗಿ ಮಾತಾಡ್ತಿದ್ದಾರೆ. ನನ್ನ ಸ್ವಭಾವಗಳು ಸರಿ ಇಲ್ಲ, ನನ್ನ ಲೆಕ್ಕಾಚಾರಗಳು ಸರಿ ಇಲ್ಲ, ನನ್ನ ಯೋಚನೆಗಳು ಸರಿ ಇಲ್ಲ, ಒಬ್ಬರ ಮೇಲೆ ನಾನು ಇಟ್ಟ ತೀರ್ಮಾನಗಳು ಸರಿ ಇಲ್ಲ. ನಾನು ಏನೋ ತೀರ್ಮಾನ ತಪ್ಪು ಲೆಕ್ಕವನ್ನು ಹಾಕಿ ಜಡ್ಜ್ಮೆಂಟ್ ತೀರ್ಮಾನ ಮಾಡಿ ನಾನು ಅವರನ್ನ ದೂರ ತಳ್ಳಿದ್ದೀನಿ. ದೂರ ತಳ್ಳಂತ ಯೇಸು ಇಲ್ಲ. ಪಕ್ಕದಲ್ಲಿ ಕರ್ಕೊಳ್ಳುವಂತ ಯೇಸುವೇ ನಿನ್ನ ಪಕ್ಕದಲ್ಲಿದ್ದಾರೆ. ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡು. ದೇವರು ನಿನಗೆ ಸಹಾಯ ಮಾಡ್ತಾರೆ. ದೇವರು ನಿನ್ನ ಮುಟ್ಟುತ್ತಾರೆ, ಅದ್ಭುತ ಕೆಲಸ ಮಾಡುತ್ತಾರೆ. ಅವ್ರು ಯಾವಾಗ ನಿನ್ನ ಬಿಟ್ಟು ದೂರ ಆಗಲಿ ಹೋಗೋದಿಲ್ಲ. ಪ್ರೀತಿ ಒಂದು ಚಿಕ್ಕ ಜಪ ಮಾಡಮ್ಮ. Precious Heavenly Father, Lord, we thank you, Father, for bringing us together this day, Lord Jesus. Father, it's only because of your grace and the mercy that you showed to us that we were able to come till this day, Lord Jesus. God. Father God, we thank you, Father God. Father, we all submit ourselves as sinners into your hands today, Father God. Lord, you just look at us today, Father, just as you looked at Zachariah today, Lord Jesus. Lord, forgive all our sins and let the salvation come upon us, Lord Jesus. Let it dawn upon each and every one who is looking at this video, Father God. Father God, we thank you, Father God. Lord, we want your mercy and your love to surround us till the last days of our lives, Lord Jesus. Father, without your mercy, Lord,
We are not able to do anything in our lives, Jesus. Lord. We can't do We are anything. not capable at all, Without Lord you, we Jesus. cannot do anything. Father, we are not capable, Father God. Jesus. Father, it's Be only with us. through you, Be with Lord us. Jesus. Thank you, Lord, we Jesus. submit and humble ourselves Yes, down at Master. your feet, Yes, Lord Master. Jesus. We give you all the glory, all And the praise. honor, and all the praise. Praise. In Jesus' name we Right. pray. ಆಮೇನ್ Amen. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ. ದೇವರು ನಿಮ್ಮನ್ನ ಆರಿಸಿಕೊಳ್ಳುವಂತ ಒಂದು ಸ್ಥಳದಲ್ಲಿ ದೇವರು ನಿಮ್ಮನ್ನ ಆರಿಸಿಟ್ಟಿದ್ದಾರೆ. ಅದರಿಂದ ಯಾವ ವಿಷಯಕ್ಕೆ ಯೋಚನೆ ಮಾಡಬೇಡಿ, ಭಯ ಪಡಬೇಡಿ. ದೇವರು ನಿಮ್ಮೊಟ್ಟಿಗೆ ಸದಾಕಾಲ ಇರ್ತಾರೆ. ದೇವರ ಕಡೆ ಮಾತ್ರ ಸ್ಥಿರಪಡಿಸಿಕೊಳ್ಳಿರಿ. ಈ ವಿಡಿಯೋ ನೋಡುತ್ತಾ ಇರುವಾಗಲೇ ನಿಮ್ಮ ಹೃದಯಗಳು ಬದಲಾವಣೆ ಆಗಬೇಕು. ದೇವರು ನಿಮ್ಮನ್ನ ಖಂಡಿತ ವಿಡಿಯೋ ಮುಗಿಯೋದ್ರಲ್ಲಿಗೆ ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ, ನಿಮ್ಮನ್ನ ಮುಟ್ಟುತ್ತಾರೆ. ತಂದೆ, ಮಗ, ಪವಿತ್ರಾತ್ಮದಿಂದ ಅವರ ಪ್ರೀತಿ, ಅನ್ಯೋನ್ಯ ಕೃಪೆ ಯಾವಾಗಲೂ ಸದಾಕಾಲ ನಿಮ್ಮ ಜೊತೆಯಲ್ಲಿರಲಿ ಅಂತ ಹೇಳಿ ಹಾರೈಸಿ ಬರಂತ ಈ ವಾರವನ್ನು ದೇವರು ನಿಮ್ಮ ಜೊತೆಲಿ ಇದ್ದ ಆಶೀರ್ವದಿಸಿದ ನಾನು ದೇವರೊಟ್ಟಿಗೆ ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.